ಇವತ್ತಿನ ದಿವಸ ನನ್ನ ಹೆಸರು ಅಶೋಕ್ ಇಲ್ಕಲ್ಲ, ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಬಿಜಾಪುರ ಜಿಲ್ಲಾ ಘಟಕದ ಅಧ್ಯಕ್ಷರು. ಇವತ್ತು ನಮ್ಮ ಅಖಿಲ ಭಾರತ ಸರ್ಕಾರಿ ನೌಕರರ ಒಕ್ಕೂಟದ ಕರೆಯ ಮೇರೆಗೆ ರಾಜ್ಯ ಸರ್ಕಾರಿ ನೌಕರರು ಮತ್ತು ಕೇಂದ್ರ ಸರ್ಕಾರಿ ನೌಕರರುಗಳ ಬೇಡಿಕೆಗಳನ್ನು ಈಡೇರಿಸುವ ಫಲವಾಗಿ ರಾಷ್ಟ್ರಾದ್ಯಂತ ಮುಷ್ಕರದ ಮಾಡೋದಕ್ಕೂ ಪೂರ್ವಭಾವಿಯಾಗಿ ಇವತ್ತು ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದೇವೆ. ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳು ಏನಂತಂತಂದ್ರೆ, ರಾಜ್ಯ ಸರ್ಕಾರಿ ಕಚೇರಿಗಳಲ್ಲಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿಗೆ ಖಾಲಿ ಹುದ್ದೆಗಳದಾವು. ಆ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಆ ಹುದ್ದೆಗಳನ್ನು ಭರ್ತಿ ಮಾಡಬೇಕಂತ ತಿಳ್ಕೊಂಡು ಈ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾಯಿದ್ವಿ. ಅದೇ ರೀತಿಯಾಗಿ ಈ ಶಿಕ್ಷಕರಿಗೆ ಈ TET ಪರೀಕ್ಷೆ ಪ್ರತಿ ಸಲುವಾಗಿ TET ಪರೀಕ್ಷೆಗೆ ಭರ್ತಿ ಕಡ್ಡಾಯ ಅಂತಕ್ಕಂಥ ಮಾಡಿದ್ದಾರೆ. ಆ ಕಡ್ಡಾಯವನ್ನು ಸುಪ್ರೀಂ ಕೋರ್ಟ್ ಡಿಸಿಷನ್ ಆಗಿದೆ. ಆ ಸುಪ್ರೀಂ ಕೋರ್ಟ್ ಡಿಸಿಷನನ್ನು ಮಾಡುವ ಸಂಬಂಧ ಇವರು ಇದನ್ನು ಪುನರ್ ಪರಿಶೀಲನಾ ಅರ್ಜಿಯನ್ನು ರಾಜ್ಯ ಸರ್ಕಾರದವರು ಮತ್ತು ಕೇಂದ್ರ ಸರ್ಕಾರದವರು ಸಲ್ಲಿಸಬೇಕು ಅಂತಕ್ಕಂಥದ್ದು ಮಾತನ್ನು ನಾವು ಈ ಮುಖಾಂತರ ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ NPS ಇರ್ತಕ್ಕಂಥ ಸರ್ಕಾರಿ ನೌಕರಿಗೆ ಸಾಕಷ್ಟು ತೊಂದರೆ ಆಗುತ್ತದೆ. ಅದರಿಂದ OPS ಬರಲಿ ಪ್ರೋತ್ಸಾಹಿಸಬೇಕು ಕೂಡ ಈ ಮೂಲಕ ಒಂದು ವಿನಂತಿಸ್ಕೊಳ್ತಾ ಇದ್ದೀವಿ. ಆಮೇಲೆ ಈ ಒಂದು ಬಡ್ತಿ ಮೀಸಲಾತಿ ಇಲ್ಲಿವರೆಗೂ ಈ ಬ್ಯಾಕ್ಲಾಗ್ ಹುದ್ದೆಗಳನ್ನು ಬಡ್ತಿ ಮೀಸಲಾತಿ ಮುಖಾಂತರ ಅದು ಈಗೆಲ್ಲ ರೋಸ್ಟರ್ ಮಾಡಿದೆ. ಅದರ ಪ್ರಕಾರ ಮಾಡಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸರ್ಕಾರಿ ನೌಕರರು ಪಿಂಚಣಿ ಆಗಿರ್ತಾರೆ. ಪಿಂಚಣಿ ಆದವ್ರಿಗೂ ಕೂಡ ಒಂದು ಆರೋಗ್ಯ ಸಂಜೀವನಿ ಇದರಲ್ಲಿ ಒಂದು ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥದ್ದು ಈ ಮುಖಾಂತರ ಸರ್ಕಾರಕ್ಕೆ ನಾನು ಆಗ್ರಹಿಸ್ತಾ ಇದ್ದೀನಿ. ನನ್ನ ಹೆಸರು ಅಶೋಕ್ ಇಲ್ಕಲ್ಲ, ಜಿಲ್ಲಾಧ್ಯಕ್ಷರು, ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ, ವಿಜಯಪುರ. ಸಾಕು. ಓಕೆ ಸರ್. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಕೇಂದ್ರ ಸಂಸ್ಥೆ ಕರೆಯ ಮೇರೆಗೆ ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಪದಾಧಿಕಾರಿಗಳ ಸಾಂಕೇತಿಕ ಒಂದು ಧರಣಿ ಕಾರ್ಯಕ್ರಮ ಮಾಡಿ ಜಿಲ್ಲಾಧಿಕಾರಿ ಮನವಿ ಪತ್ರ ಕೊಡ್ತಾ ಇದ್ದೇವೆ. ಸುಮಾರು ಇದು ಮೇನ್ ಡಿಮ್ಯಾಂಡು ಇದು PFRDA ಬಿಲ್, ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಕ್ಟ್ ಬಿಲ್ ಅದನ್ನು ರದ್ದುಪಡಿಸಬೇಕು. OPS ಪುನಃ ಜಾರಿಗೆ ಆಗಬೇಕು ಅಂತಕ್ಕಂಥ ಮೇನ್ ಡಿಮ್ಯಾಂಡು. ಆಮೇಲೆ ಇನ್ನೊಂದು TET ಅಂತ ಮಾಡಿದ್ದಾರೆ ಸರ್ಕಾರ. ಆ TET ಟೀಚರ್ಸ್ಗೆ ಅಂತಂದ್ರೆ ಭಾಳ ಕರಾಳ ಶಾಸನ ಆಗಿದೆ. ಸುಮಾರು 2010ರಿಂದ ನೇಮಕವಾದವರಿಗೆ ಕಡ್ಡಾಯ ಮಾಡಿದ್ದಾರೆ. ಅದಕ್ಕೆ ಅದು ಅಕಸ್ಮಾತ್ ಅದು ಪಾಸ್ ಆಗಿದ್ದಾರೆ, ಅದು ಮತ್ತು ಇದು ಇಂಕ್ರಿಮೆಂಟ್ ಬಂದು 108 ಕಾಯ್ದೆ ಮಾಡ್ತಾ ಇದ್ದಾರೆ. ಅದು TETನ ಸಂಪೂರ್ಣ ರದ್ದು ಮಾಡಬೇಕು. ಈ ಟೀಚರ್ಸ್ಗೆ ಭಾಳ ಕರಾಳ ಶಾಸನ ಆಗಿದೆ ಅದು. ಆಮೇಲೆ ಇರ್ತಕ್ಕಂಥ ಸರ್ಕಾರಿ ಉದ್ಯೋಗ ಸುಮಾರು 2,70,000 ಸರ್ಕಾರಿ ಉದ್ಯೋಗ ಖಾಲಿ ಇವೆ. ಪೂರ್ಣ ಶೀಘ್ರವಾಗಿ ಭರ್ತಿ ಮಾಡಬೇಕು. ಈ ಖಾಲಿ ಉದ್ಯೋಗಗಳೇನಪ್ಪ ಇರ್ತಕ್ಕಂಥದ್ದು ನಾವು ಹಾಗೆ ನೌಕರಿ ಮಾಡೋದ್ರಿಂದ 108 ಕಾಯಿಲೆಗಳು ಬರ್ತಾಯಿವೆ. ಮತ್ತು ಹಾರ್ಟ್ ಅಟ್ಯಾಕು, BP, ಶುಗರ್ ಮುಂತಾದ ರೋಗಗಳು ಬರ್ತಾಯಿವೆ. ಅವನ್ನಪ್ಪ ತಡೆಗಟ್ಟಬೇಕಂತ ಸರ್ಕಾರ ಈ ಖಾಲಿ ಇರ್ತಕ್ಕಂಥ ಉದ್ಯೋಗ ಶೀಘ್ರ ಭರ್ತಿ ಮಾಡಬೇಕು. ಅದ್ರ ಜೊತೆಗೆ PFRDA ಬಿಲ್ಲನ್ನು ರದ್ದು ಮಾಡಬೇಕು. OPS ಪುನಃ ಸ್ಥಾಪನೆ ಮಾಡಬೇಕಂತಕ್ಕಂಥದ್ದು ಪ್ರಮುಖವಾದ ಡಿಮ್ಯಾಂಡ್ಸು. ಈ ಒಂದು ಡಿಮ್ಯಾಂಡ್ಸ್ ಜೊತೆಗೆ ಸಂಜೀವನ ಆರೋಗ್ಯ ಯೋಜನೆ ಪೆನ್ಷನ್ದಾರರು ಕೂಡ ಜಾರಿ ಮಾಡಬೇಕು. ಅದರ ಮುಖಾಂತರ ಪಿಂಚಣಿದಾರರು ಕೂಡ ನಿವೃತ್ತಿ ಆಗುವಂಥ ಸಂದರ್ಭದಲ್ಲಿ ನೌಕರರಿಗೆ ಕಾಯ್ದೆ ಬರ್ತದೆ, ಈಗ ಜಾಸ್ತಿ ಬರ್ತಾಯಿವೆ. ಆ ನಿವೃತ್ತಿ ನಂತರ ನೌಕರಿಗೆ ನೆಮ್ಮದಿಯಿಂದ ಬದುಕಲಿಕ್ಕೆ ಈ ಸಂಜೀವನಿ ಯೋಜನೆ ಕೂಡ ನಿವೃತ್ತಿದಾರರು ವಿಸ್ತರಿಸಬೇಕಂತ ಮನವಿ ಮಾಡ್ತಾನೆ. ಈ ಜೊತೆಗೆ ಈ ಸರ್ಕಾರಿ ನೌಕರಿಗೆ ಈ ಎಲ್ಲ ಸಮಸ್ಯೆಗಳಪ್ಪ ಅಂತ ಈಡೇರಿಸಲಾಗಿ ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವತ್ತು ಹೋರಾಟ ಡೆಲ್ಲಿಯಿಂದ ಇಟ್ಕೊಂಡು ಕಾಶ್ಮೀರವರೆಗೆ ಎಲ್ಲ ಸರ್ಕಾರ ನೌಕರ ಮುಖಂಡರು ಇವತ್ತು ಸಾಂಕೇತಿಕ ಮನವಿ ಪತ್ರ ಕೊಡ್ತಾ ಇದ್ವಿ. ಈ ಮನವಿ ಪತ್ರ ಮಾನ್ಯ ಮುಖ್ಯಮಂತ್ರಿ ಪರಿಗಣಿಸಿ OPS ಪುನಃ ಸ್ಥಾಪನೆ ಮಾಡಬೇಕು, PFRDA ರದ್ದುಗೊಳಿಸಬೇಕು. ಈ ಡಿಮ್ಯಾಂಡ್ ಮಾಡ್ತೀವಿ. ನನ್ನ ಸುರೇಶ್ ಜಿಬಿ ಅಂತೇಳಿ ರಾಷ್ಟ್ರೀಯ ಒಕ್ಕೂಟದ ಅಂತಂದರೆ ಇದು ಅಧ್ಯಕ್ಷ.